ಈ ಸಲದ ಹಳ್ಳಿ ಪವರ್ ಸೀಸನ್ 2 ನ ಕಂಟೆಸ್ಟೆಂಟ್ಗಳ ಆಯ್ಕೆ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಬನ್ನಿ ಹಾಗಾದ್ರೆ ಹಳ್ಳಿ ಪವರ್ ರೀಲೋಡೆಡ್ ಅಥವಾ ಹಳ್ಳಿ ಪವರ್ ಸೀಸನ್ 2 ನ ಕಂಟೆಸ್ಟೆಂಟ್ಗಳ ಎಲ್ಲ ಲಿಸ್ಟ್ ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಂದಿತ್ತು ಅಂದ್ರೆ ಹಳ್ಳಿಯವರು ಅವರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಆ ಸಮಯದಲ್ಲಿ ಅವರಿಗೆ 75ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ವೋಟ್ಗಳು ಬಂದ್ರೆ ಅವರು ಸೆಲೆಕ್ಟ್ ಆಗ್ತಾರೆ. 75ಕ್ಕಿಂತ ಕಡಿಮೆ ಬಂದ್ರೆ ಅವರು ವೇಟಿಂಗ್ ಲಿಸ್ಟ್ ಅಲ್ಲಿ ಇರ್ತಾರೆ. 50ಕ್ಕಿಂತನೂ ಕಡಿಮೆ ಬಂತು ಅಂತ ಹೇಳಿದ್ರೆ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಈ ರೀತಿಯಾಗಿತ್ತು. ಬನ್ನಿ ಹಾಗಾದ್ರೆ ಯಾರೆಲ್ಲ ಸೆಲೆಕ್ಟ್ ಆದ್ರು, ಯಾರೆಲ್ಲ ವೇಟಿಂಗ್ ಲಿಸ್ಟಿಗೆ ಹೋದ್ರು, ಮತ್ತೆ ಯಾರು ಮನೆಗೆ ಹೋದ್ರು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಮತ್ತೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವ್ರ ಬಗ್ಗೆ ಕೂಡ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ಸ್ನೇಹಾ ಗೌಡ ಅವರು. ಕರಾಟೆ ಕಲ್ತಿದ್ದೀನಿ ಅನ್ನೋದನ್ನು ಕೂಡ ಹೇಳಿದ್ರು, ಮತ್ತೆ ಸ್ಟೇಜ್ ಮೇಲೆ ಇಟ್ಟಿಗೆನ ಕೂಡ ಹೊಡೆದಿದ್ರು. ಇದಾದ ನಂತರ ಇವರು ವೋಟಿಂಗ್ ಲಿಸ್ಟ್ ಅನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಹಳ್ಳಿ ಜನ ಇವರಿಗೆ ಬರೋಬ್ಬರಿ 92% ವೋಟ್ ಅನ್ನ ಕೊಡ್ತಾರೆ. ಮತ್ತೆ ಇವರು ನೇರವಾಗಿ ಸೆಲೆಕ್ಟ್ ಆಗ್ತಾರೆ. ಇದಾದ ನಂತರ ಎರಡನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದು ಅನಿಶಾ ಲಕ್ಷ್ಮೇಗೌಡ ಅವರು. ಇವರು ಕೂಡ ಕರಾಟೆ ಕಲ್ತಿದ್ದೀನಿ, ಜೊತೆಗೆ ಹಾರ್ಸ್ ರೈಡಿಂಗ್ ಕೂಡ ಮಾಡ್ತೀನಿ ಅಂತ ಹೇಳಿ ತನ್ನ ವಿಟಿನಲ್ಲಿ ಕೂಡ ತೋರಿಸಿದ್ರು. ಇದಾದ ನಂತರ ಇವರು ವೋಟ್ ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೊಳ್ತಾರೆ. ಮತ್ತೆ ಅನಿಶಾ ಮತ್ತೆ ಸ್ನೇಹ ಅವರ ನಡುವೆ ಒಂದು ಚಿಕ್ಕದಾಗಿ ಸ್ಟೇಜ್ ಮೇಲೆ ಕರಾಟೆ ಫೈಟ್ ಅನ್ನು ಕೂಡ ಮಾಡಿಸ್ತಾರೆ, ಚಿಕ್ಕದಾಗಿ ಅಷ್ಟೇನೆ. ಸೊ ಇದಾದ ನಂತರ ವೋಟ್ ರಿಕ್ವೆಸ್ಟ್ ಕೂಡ ಮಾಡಲಾಗುತ್ತೆ. 78% ವೋಟ್ಗಳು ಇವ್ರಿಗೆ ಬರುತ್ತೆ. ಇವರು ಕೂಡ ಸೆಲೆಕ್ಟ್ ಆಗ್ತಾರೆ. ಇನ್ನು ಮೂರನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದು ಹಜೀರಾ ಅವರು. ಹಜೀರಾ ಬಿಬಿ ಅನ್ನೋದು ಇವರ ಹೆಸರು. ಬೆಂಕಿ ಬಿಬಿ ಅಂತಾನೆ ಕರೀತಾರೆ ಇವರನ್ನ. ಇವ್ರ ವಿಟಿ ಒಂಥರ ಡಿಫ್ರೆಂಟ್ ಆಗಿತ್ತು, ಹಾಗೇನೆ ಒಂದ್ ರೀತಿ ಫನ್ ಅಲ್ಲೂ ಕೂಡ ಇತ್ತು. ಒಟ್ಟಾರೆಗೆ ಜನರಿಗೂ ಕೂಡ ಇದು ಇಷ್ಟ ಆಯ್ತು. ಮತ್ತೆ 90% ವೋಟ್ ಅನ್ನ ಕೊಟ್ಟು ಇವರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇನ್ನು ನಾಲ್ಕನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಪೂಜಾ ಚಂದ್ರಶೇಖರ್ ಅವರು. ಒಂದು ಮಗುವಿನ ತಾಯಿ ಇವರು. ಸೊ ಮೊದಲನೇ ಕಂಟೆಸ್ಟೆಂಟ್ ಇವರು ಈ ತರದ ಸೀಸನ್ ಅಲ್ಲಿ. ಅದರಲ್ಲೂ ಕೂಡ ಇವಾಗ ಹಳ್ಳಿ ಪವರ್ ಆಗಿರಬಹುದು, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು, ಈ ತರದ ಶೋನಲ್ಲಿ ತಾಯಿಯಾಗಿ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡಲು ಬಂದಿದ್ದಂತಹ ಮೊದಲನೇ ಸ್ಪರ್ಧಿ ಇವರಾಗಿದ್ರು. ಮತ್ತೆ ಜನ ಇವರನ್ನ ಸೆಲೆಕ್ಟ್ ಕೂಡ ಮಾಡ್ತಾರೆ. ಇವರು ಅದರಿಂದ ಹೊಸ ರೆಕಾರ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. ಮೊಟ್ಟ ಮೊದಲ ಸ್ಪರ್ಧಿ ತಾಯಿ ಆಗಿದ್ದುಕೊಂಡು ಕೂಡ ಇಂತಹ ಶೋನಲ್ಲಿ ಭಾಗವಹಿಸಿರುವಂತಹ ಸ್ಪರ್ಧಿ ಇವರಾಗ್ತಾರೆ. ಇವರಿಗೆ ಬರೋಬ್ಬರಿ 100% ವೋಟುಗಳು. ಎಲ್ಲರೂ ಕೂಡ ಇವರನ್ನ ಇಷ್ಟಪಟ್ಟು ತುಂಬಾನೇ ಜಾಸ್ತಿ ವೋಟುಗಳನ್ನ ಮಾಡಿದ್ರು. ಎಲ್ಲರೂ ಕೂಡ ಇವ್ರು ಬೇಕು ಅಂತಾನೆ ಹೇಳಿದ್ರಿಂದ 100% ವೋಟು ಇವ್ರಿಗೆ ಬರುತ್ತೆ. ಇವರು ಕೂಡ ಸೆಲೆಕ್ಟ್ ಆಗ್ತಾರೆ. ಇನ್ನು ಐದನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ದರ್ಶಿನಿ ಗೌಡ ಅವರು. ಕಳೆದ ಸೀಸನ್ ನ ಘಾಟಿ ಗಾನ್ವಿ ಅವರು ಇದ್ರಲ್ವಾ, ಅವರು ರನ್ನರ್ ಅಪ್ ಆಗಿದ್ರು. ಅವರ ಅಕ್ಕ ಇವರು ದರ್ಶಿನಿ ಗೌಡ ಅವರು. ಸೊ ಇವರು ಕೂಡ ತುಂಬಾನೇ ಚೆನ್ನಾಗಿನೇ ತಮ್ಮ ಒಂದು ವಿಟಿನ ರೆಪ್ರೆಸೆಂಟ್ ಮಾಡಿಸ್ಕೊಂಡ್ರು. ಮತ್ತೆ ಇದಾದ ನಂತರ ಇವರಿಗೆ 80% ವೋಟ್ ಕೂಡ ಬಂತು. ಇವರು ಕೂಡ ಸೆಲೆಕ್ಟ್ ಆಗ್ತಾರೆ. ಇದಾದ ನಂತರ ಆರನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಆಂಜಲಿನ್ ರೊವಿಟಾ ಅವರು. ಎಂಟ್ರಿ ಎಲ್ಲ ತುಂಬಾನೇ ಚೆನ್ನಾಗೇನೆ ಇತ್ತು, ಬಟ್ ಜನತೆ ಯಾಕೋ ಇವರನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ರು. ಇವರಿಗೆ 70% ವೋಟುಗಳು ಬಂದಿತ್ತು. ಇವರು ಅದರಿಂದ ವೇಟಿಂಗ್ ಲಿಸ್ಟಿಗೆ ಹೋಗ್ತಾರೆ. ವೇಟಿಂಗ್ ಲಿಸ್ಟಿಗೆ ಹೋದಂತಹ ಮೊದಲನೇ ಸ್ಪರ್ಧಿ ಇವರಾದ್ರು. ಸೊ ಟೋಟಲ್ ಆಗಿ 6 ಜನ ಸ್ಪರ್ಧಿಗಳು ಬಂದಾಗ 5 ಜನ ಸೆಲೆಕ್ಟ್ ಆಗ್ತಾರೆ, ಇವರೊಬ್ರು ವೇಟಿಂಗ್ ಲಿಸ್ಟಿಗೆ ಹೋಗ್ತಾರೆ. ಇದಾದ ನಂತರ 7ನೇ ಸ್ಪರ್ಧಿಯಾಗಿ ಪೂರ್ವಿಕಾ ಅವರ ಎಂಟ್ರಿ ಆಗುತ್ತೆ. ಅವರಿಗೂ ಕೂಡ 70% ವೋಟ್ ಬರುತ್ತೆ. ಅವರು ಕೂಡ ವೇಟಿಂಗ್ ಲಿಸ್ಟಿಗೆ ಹೋಗ್ತಾರೆ. ಇದಾದ ನಂತರ 8ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದು ರಿಗ್ಮಾ ರಾಜಶ್ರೀ ಅವರು. ಇವರು ತುಂಬಾನೇ ಚೆನ್ನಾಗೇನೆ ತಮ್ಮ ಒಂದು ಪರಿಚಯನ ಮಾಡಿಕೊಟ್ರು. ಮೂಲತಃ ಇವರು ಕನ್ನಡತಿ ಅಲ್ಲದೆ ಇದ್ದರೂ ಕೂಡ ಕನ್ನಡವನ್ನ ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲೇನೆ. ಸೊ ಇವರ ಒಂದು ಭಾಷೆ ಆಗಿರಬಹುದು, ಇವ್ರು ಮಾತಾಡುವಂತಹ ರೀತಿ ಎಲ್ಲವೂ ಕೂಡ ಜನತೆಗೆ ಸಖತ್ ಇಷ್ಟ ಆಯ್ತು. 85% ವೋಟ್ ಅನ್ನ ಕೊಟ್ಟು ಇವರನ್ನು ಕೂಡ ಇವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಹಳ್ಳಿ ಜನ ಇವರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಹೀಗಾಗಿ ಇವರು 6ನೇ ಸ್ಪರ್ಧಿಯಾಗಿ ಸೆಲೆಕ್ಟ್ ಆಗ್ತಾರೆ. ಇದಾದ ನಂತರ 9ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ರಚನಾ ಅವರು. ಸೊ ರಚನಾ ಅವರ ಒಂದು ಇಂಟ್ರೊಡಕ್ಷನ್ ತುಂಬಾನೇ ಚೆನ್ನಾಗೇನೆ ಇತ್ತು. ಸ್ಟೇಜ್ ಮೇಲೆ ಕೂಡ ಕಾನ್ಫಿಡೆಂಟ್ ಆಗಿನೇ ಇದ್ರು. ಬಟ್ ಏನಾಯ್ತಪ್ಪ ಅಂತಂದ್ರೆ ಜನತೆಗೆ ಯಾಕೋ ಇವರು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂತ ಕಾಣಿಸುತ್ತೆ. 60% ವೋಟುಗಳು ಇವ್ರಿಗೆ ಸಿಗುತ್ತೆ. ಸೊ ಹೀಗಾಗಿ ಇವರು ವೇಟಿಂಗ್ ಲಿಸ್ಟಿಗೆ ಹೋಗ್ತಾರೆ. ಸೊ 9 ಜನ ಸ್ಪರ್ಧಿಗಳಲ್ಲಿ ಇಲ್ಲಿ ತನಕ 6 ಜನ ಸೆಲೆಕ್ಟ್ ಆದ್ರು, 3 ಜನ ವೇಟಿಂಗ್ ಲಿಸ್ಟಿಗೆ ಹೋದ್ರು. ಇವಾಗ 10ನೇ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದು ತೇಜಸ್ವಿನಿ ಅವರು. ಇವರು ಒಂದು ರೀತಿ ಲಾಗರ್. ಸೊ ಮೊದಲು ಬೇರೆ ಪ್ರೊಫೆಷನ್ IT ಫೀಲ್ಡ್ ಅಲ್ಲಿ ಇದ್ದು ನಂತರ ವಿಡಿಯೋಸ್ ಮಾಡೋಣ, ಕಾಂಟೆಂಟ್ ಕ್ರಿಯೇಷನ್ ಮಾಡೋಣ ಅಂತ ಹೇಳಿ ಕಾಂಟೆಂಟ್ ಕ್ರಿಯೇಷನ್ ಅನ್ನ ಮಾಡ್ತಾರೆ. ಸೊ ಅದರಲ್ಲಿ ಅವರು ಸಕ್ಸಸ್ ಅನ್ನ ಕಾಣ್ಕೊಳ್ತಾರೆ. ಅದರ ಬಗ್ಗೆನೇ ಅವರು ಮಾತಾಡ್ತಾರೆ ಕೂಡ ಸ್ಟೇಜ್ ಮೇಲೆ. ಮತ್ತೆ ಜನತೆಗೂ ಕೂಡ ಇವ್ರ ಮಾತು ಇಷ್ಟ ಆಗುತ್ತೆ. 85% ವೋಟ್ ಅನ್ನ ಕೊಟ್ಟು ಇವರನ್ನ 7ನೇ ಸ್ಪರ್ಧಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಇನ್ನು 11ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಸುಷ್ಮಾ ವಿ ಥೋಗ್ರೆ ಅವರು. ಇವರ ಮಾತು ಕೂಡ ತುಂಬಾನೇ ಚೆನ್ನಾಗೇನೆ ಇತ್ತು. ತಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನೋದಿಲ್ಲ ಅನ್ನೋದನ್ನ ಕೂಡ ಹೇಳ್ತಾರೆ. ಮತ್ತೆ ಇವರು ಎಲ್ಲಾ ವಿಷಯವನ್ನ ನೇರ ಹೇಳ್ತಾ ಇದ್ರು, ಮತ್ತೆ ಆಕ್ಟಿವ್ ಆಗಿದ್ರು. ಸೊ ಜನತೆಗೂ ಕೂಡ ಸಖತ್ ಇಷ್ಟ ಆಯ್ತು. ಅದರಿಂದಾಗಿ ನೀವು ಇವರನ್ನ 90% ವೋಟ್ ಅನ್ನ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದಾದ ನಂತರ 12ನೇ ಪ್ಲೇಸ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಅಂಕಿತಾ ದೇವ್ ಅವರು.
ಸೊ ಇವರು ರನ್‌ವೇ ಮಾಡೆಲ್ ಆಗಿದ್ದಾರೆ. ಮತ್ತೆ ಸಾಕಷ್ಟು ಇವೆಂಟ್‌ಗಳಲ್ಲೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ಇದರ ಬಗ್ಗೆ ಎಲ್ಲ ಅವರು ಹೇಳ್ಕೊಳ್ತಾರೆ. ಮತ್ತೆ ಜನರಿಗೂ ಕೂಡ ಇವರು ಇಷ್ಟ ಆಗ್ತಾರೆ. ಇವರಿಗೆ ಬರೋಬ್ಬರಿ 78% ವೋಟನ್ನ ಕೊಟ್ಟು ಜನತೆ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇವರು 9ನೇ ಸ್ಪರ್ಧಿಯಾಗಿ ಎಂಟ್ರಿನ ಕೊಡ್ತಾರೆ. ಇನ್ನು ನೆಕ್ಸ್ಟ್ 13ನೇ ಪ್ಲೇಸಲ್ಲಿ ಎಂಟ್ರಿ ಕೊಟ್ಟಿದ್ದು ನಿಖಿತಾ ಸ್ವಾಮಿ ಅವರು. ಇವರು ಮೂಲತಃ ಬೆಂಗಳೂರಿನವರು. ಅದೇ ಸಮಯದಲ್ಲಿ ಒಂದು ಸರ್ಪ್ರೈಸ್ ಎಂಟ್ರಿ ಆಗುತ್ತೆ ನೀತು ವನಜಾಕ್ಷಿ ಅವರದ್ದು. ಇವರು ಬಿಗ್ ಬಾಸ್ ಅಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಮತ್ತೆ ಸೂಪರ್ ಕ್ವೀನ್ ಅನ್ನುವಂತಹ ರಿಯಾಲಿಟಿ ಶೋನಲ್ಲೂ ಕೂಡ ಇದ್ರು. ಇವರು ನಿಖಿತಾ ಸ್ವಾಮಿ ಅವರ ಗೆಳತಿ ಅಂತೆ. ಸೊ ಹೀಗಾಗಿನೇ ಇವರಿಗೆ ಕಂಗ್ರಾಚುಲೇಷನ್ ಅನ್ನ ಹೇಳೋದಕ್ಕೆ ಅಥವಾ ವಿಶ್ ಮಾಡೋದಕ್ಕೆ ಸ್ಟೇಜ್ ಮೇಲೆ ಬಂದಿದ್ರು. ಅದಕ್ಕೆ ತಕ್ಕ ಹಾಗೆ ಇವರು ಸೆಲೆಕ್ಟ್ ಕೂಡ ಆಗ್ತಾರೆ. ನಿಖಿತಾ ಸ್ವಾಮಿ ಅವರು 85% ಓಟುಗಳು ಬರ್ತವೆ ಮತ್ತು ಅವರು ಸೆಲೆಕ್ಟ್ ಆಗ್ತಾರೆ. 10ನೇ ಸ್ಪರ್ಧಿಯಾಗಿ ಸೆಲೆಕ್ಟ್ ಆಗಿರ್ತಾರೆ. ಇದಾದ ನಂತರ ಚಿತ್ರಶ್ರೀ ಅವರ ಎಂಟ್ರಿ ಆಗತ್ತೆ. ತುಂಬಾನೇ ಬಬ್ಲಿ ಕ್ಯಾರೆಕ್ಟರ್, ಪಕ್ಕಾ ಪಾರ್ಟಿ ಫ್ರೀಕ್ ಅಂತ ಕೂಡ ಅವರು ಹೇಳ್ಕೊಳ್ತಾರೆ. ಬಟ್ ಇವರನ್ನ ಜನತೆ 70% ಓಟನ್ನು ಕೊಟ್ಟು ವೇಟಿಂಗ್ ಲಿಸ್ಟಿಗೆ ಹಾಕ್ತಾರೆ. ಸೊ ಹೀಗಾಗಿ ಇವರು ಕೂಡ ವೇಟಿಂಗ್ ಲಿಸ್ಟಿಗೆ ಆಡ್ ಆಗ್ತಾರೆ. ಇವರು ವೇಟಿಂಗ್ ಲಿಸ್ಟ್ಗೆ ಆಡ್ ಆದಂತಹ 4ನೇ ಸ್ಪರ್ಧಿ ಆಗ್ತಾರೆ. ಇದಾದ ನಂತರ 15ನೇ ಪ್ಲೇಸಲ್ಲಿ ಪೂರ್ವ ಯೋಗಾನಂದ್ ಅವರ ಎಂಟ್ರಿ ಆಗುತ್ತೆ. ಸೊ ಇವರನ್ನು ಕೂಡ ಜನತೆ ವೇಟಿಂಗ್ ಲಿಸ್ಟ್ಗೆ ಹಾಕ್ತಾರೆ. 60% ಓಟುಗಳು ಇವರಿಗೆ ಬಂದಿರುತ್ತೆ. ಸೊ 5ನೇ ಸ್ಪರ್ಧಿಯಾಗಿ ವೇಟಿಂಗ್ ಲಿಸ್ಟ್ಗೆ ಆಡ್ ಆಗ್ತಾರೆ ಪೂರ್ವ ಯೋಗಾನಂದ್ ಅವರು. ಇನ್ನು 16ನೇ ಪ್ಲೇಸಲ್ಲಿ ಎಂಟ್ರಿ ಕೊಟ್ಟಿದ್ದು ನಿವೇದಿತಾ ರೈ ಅವರು. ಇವರು ಮೂಲತಃ ಮಂಗಳೂರಿನವರು ಅನ್ನೋದನ್ನು ಕೂಡ ಹೇಳ್ಕೊಳ್ತಾರೆ. ಹಾಗೆಯೇ ಇವರ ಎಲ್ಲ ಒಂದು ವಿಷಯಗಳನ್ನ ಇವರು ಹೇಳ್ಕೊಂಡಾದ ನಂತರ ತುಂಬಾನೇ ಕಾನ್ಫಿಡೆಂಟ್ ಆಗಿ ಕೂಡ ಇದ್ರು. ಮತ್ತೆ ಸಗಣಿ ತಟ್ಟುವಂತಹ ಒಂದು ಟಾಸ್ಕ್ ಅನ್ನು ಕೂಡ ಸ್ಟೇಜ್ ಮೇಲೆನೆ ಇವರಿಗೆ ಕೊಡ್ತಾರೆ. ಅದನ್ನ ತುಂಬಾನೇ ನೀಟಾಗಿ ಮಾಡಿ ಹಳ್ಳಿ ಜನರನ್ನ ಇಂಪ್ರೆಸ್ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಇವರಿಗೆ 85% ಓಟುಗಳು ಬರ್ತವೆ. 11ನೇ ಸ್ಪರ್ಧಿಯಾಗಿ ಇವರು ಕೂಡ ಸೆಲೆಕ್ಟ್ ಆಗ್ತಾರೆ. ಬಟ್ ಅಕುಲ್ ಬಾಲಾಜಿ ಅವರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರ್ತಾರೆ 12 ಜನ ಸ್ಪರ್ಧಿಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ. ಇವಾಗ 11 ಜನ ಸೆಲೆಕ್ಟ್ ಆಗಿದ್ದಾರೆ. ಉಳಿದಿರೋದು 5 ಜನ ಸ್ಪರ್ಧಿಗಳು ಮಾತ್ರ. ಅದರಲ್ಲಿ ಒಬ್ರು ಇವಾಗ ಸೆಲೆಕ್ಟ್ ಆಗ್ಬೇಕಾಗಿರತ್ತೆ. ಸೊ ವೇಟಿಂಗ್ ಲಿಸ್ಟ್ ಅಲ್ಲಿರುವಂತಹ ಪೂರ್ವಿಕಾ, ಪೂರ್ವ ಯೋಗಾನಂದ್, ಆಂಜಲಿನ್ ರೋವಿಟಾ, ರಚನಾ, ಚಿತ್ರಶ್ರೀ ಈ 5 ಜನರಲ್ಲಿ ಒಬ್ರು ಯಾರು ಸೆಲೆಕ್ಟ್ ಆಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಇಲ್ಲಿ ಅಕುಲ್ ಬಾಲಾಜಿ ಅವರು ಹಳ್ಳಿ ಜನರ ಜೊತೆ ಮಾತಾಡಿ ಹಳ್ಳಿ ಜನರಿಗೆ ನಿಮ್ಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇರುತ್ತೋ ಅವ್ರು ಸೆಲೆಕ್ಟ್ ಮಾಡ್ತಾರೆ, ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಅಕುಲ್ ಬಾಲಾಜಿ ಅವರು ಹೇಳ್ತಾರೆ. ಮತ್ತು ಕೊನೆಯದಾಗಿ ಸೆಲೆಕ್ಟ್ ಆಗಿರೋದು ಅಂದ್ರೆ 12ನೇ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಆಗಿರೋದು ಆಂಜಲಿನ್ ರೋವಿಟಾ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ. ಇದಾದ ನಂತರ ಉಳಿದಿರುವಂತಹ 4 ಜನ ಕೂಡ ವಾಪಸ್ ಹೋಗ್ತಾ ಇರ್ತಾರೆ, ವಾಪಸ್ ಕಳಿಸಿರ್ತಾರೆ ಅಕುಲ್ ಬಾಲಾಜಿ ಅವರು. ಬಟ್ ಅದೇ ಸಮಯದಲ್ಲಿ ಒಂದು ಟ್ವಿಸ್ಟ್ ಅಂತ ಹೇಳಿ ಮತ್ತೆ ಅವರನ್ನ ವಾಪಸ್ ಕರೀತಾರೆ. ನೀವು 4 ಜನ ಏನಿದ್ದೀರಾ ನಿಮ್ಮಲ್ಲಿ ಮತ್ತೆ ಇಬ್ಬರನ್ನ ಸೆಲೆಕ್ಟ್ ಮಾಡಲಾಗುತ್ತೆ, ಹಳ್ಳಿ ಜನಕ್ಕೆ ಅದು ಇಷ್ಟ ಆಗಿದೆ ಅಂತ ಕೂಡ ಹೇಳಿದಾಗ ಅವರೆಲ್ಲರಿಗೂ ಕೂಡ ಇನ್ನೊಂದು ಹೋಪ್ ಬರುತ್ತೆ. ಇವಾಗ 4 ಜನರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡುವಂತಹ ಸಮಯ. 13ನೇ ಸ್ಪರ್ಧಿಯಾಗಿ ಇವರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾರು ಅಂತ ಹೇಳಿದ್ರೆ ರಚನಾ ಅವರು. ಸೊ ರಚನಾ ಅವರು ಸೆಲೆಕ್ಟ್ ಆಗ್ತಾರೆ 13ನೇ ಪ್ಲೇಸಿಗೆ. ಇವಾಗ ಉಳ್ಕೊಂಡಿರೋದು ಒಂದೇ ಪ್ಲೇಸ್ 14ನೇ ಪ್ಲೇಸ್. ಚಿತ್ರಶ್ರೀ ಅವರು ಇದ್ದಾರೆ, ಪೂರ್ವಿಕಾ ಅವರು ಇದ್ದಾರೆ, ಮತ್ತೆ ಪೂರ್ವ ಅವರು ಇರ್ತಾರೆ. ಪಕ್ಕಾ ಪಾರ್ಟಿ ಫ್ರೀಕ್ ಆಗಿರುವಂತಹ ಚಿತ್ರಶ್ರೀ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ಹೀಗಾಗಿ ಪೂರ್ವಿಕಾ ಮತ್ತೆ ಪೂರ್ವ ಇವರಿಬ್ರು ಕೂಡ ಎಲಿಮಿನೇಟ್ ಆಗ್ತಾರೆ ಅಥವಾ ಸೆಲೆಕ್ಟ್ ಆಗಲ್ಲ ಅಂತ ಹೇಳಬಹುದು. ಸೊ ಟೋಟಲ್ ಆಗಿ ಇವಾಗ 14 ಜನ ಸ್ಪರ್ಧಿಗಳು ಸೆಲೆಕ್ಟ್ ಆಗಿದ್ದಾರೆ, ಇಬ್ಬರು ಎಲಿಮಿನೇಟ್ ಅಥವಾ ಸೆಲೆಕ್ಟ್ ಆಗಿಲ್ಲ. ಇವಾಗ 14 ಜನ ಸ್ಪರ್ಧಿಗಳೇನಿದ್ದಾರೆ ಅವರನ್ನ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಲಾಗುತ್ತೆ. ಮತ್ತೆ ಅಲ್ಲಿ ಒಂದೊಂದು ಮನೆಯನ್ನ ಅವರಿಗೆ ನೀಡಲಾಗುತ್ತೆ. ಸೊ ಅಲ್ಲಿ ಅವರು ಕೆಲಸ ಮಾಡ್ಬೇಕಾಗಿರುತ್ತೆ. ಮುಂದೆ ಏನೆಲ್ಲ ಆಗತ್ತೆ, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ ಅದನ್ನೆಲ್ಲ ನೋಡ್ತಾ ಹೋಗೋಣ. ಸದ್ಯಕ್ಕಂತೂ ನಿಮಗೆ ಈ ಇಷ್ಟು ಜನ ಸ್ಪರ್ಧಿಗಳಲ್ಲಿ ಯಾರು ಪರ್ಸನಲಿ ಇಷ್ಟ ಆದ್ರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.